ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗು. ಇದು ಶುಕ್ರವಾರ ಬೆಳಗ್ಗೆ ವ್ಲಾಗ್. ಇದು ಬೆಳಗ್ಗೆನೇ ಎದ್ದು ಹೊರಗಡೆ ಬಂದಿದ್ದ ತಕ್ಷಣ ನೋಡಿ ಮಳೆ ಬರ್ತಾನೆ ಇದೆ. ಬೆಳಗ್ಗೆನೇ ಮಳೆ ಶುರುವಾಗಿದೆ. ನಮ್ಮ ಮನೆಯವರು ನನ್ನ ಜೊತೆ ಎದ್ದು ಬಂದು ಗಿಡದಲ್ಲೆಲ್ಲ ಹೂವು ಚೆನ್ನಾಗಿ ಬಿಟ್ಟಿದ್ವಲ್ಲ, ಹಂಗೆ ಅದನ್ನೆಲ್ಲ ಒಂದು ಕ್ಲಿಪ್ ತಗೋಣ ಅಂತ ವೀಡಿಯೋ ತೆಗಿತಾಯಿದ್ರು. ನಾನು ಇನ್ನೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಸಾರ್ಸೋಣ ಅಂದ್ಕೊಂಡೆ. ಹೊರಗಡೆದೆಲ್ಲ ಸಾರ್ಸೋಕ್ಕೆ ಮಳೆ ಬರ್ತಿತ್ತಲ್ಲ, ಈ ಕಾಂಪೌಂಡ್ ಒಳಗಡೆ ಮಾತ್ರ ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು ಒಂದು ವೀಡಿಯೋ ತಕ್ಕೊತಾಯಿದ್ರು. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ವಿ, ಒಂದು 5:30ಗೆಲ್ಲ ಎದ್ದಿದ್ವಿ. ಎದ್ದು ಹೊರಗಡೆ ಬಂದ್ವಲ್ಲ, ಇನ್ನು ಮಳೆ ಬರ್ತಾಯಿತ್ತು. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಮತ್ತು ಇದೆಲ್ಲ ನಮ್ಮ ಮನೆಯವ್ರು ಮಳೆ ಎಲ್ಲ ಬರೋದೆಲ್ಲ ವೀಡಿಯೋ ತೆಗಿತಾಯಿದ್ರು. ನನ್ನ ಕೆಲಸಗಳು ನಾನು ಮಾಡ್ಕೊತಾ ಇದ್ದೆ, ಸಾರಿಸೋದು ಅದೆಲ್ಲ ಮಾಡ್ಕೊತಾ ಇದ್ದೆ. ನೋಡಿ ಗಿಡಗಳೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ. ನಾವು ನಿನ್ನೆ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳಿಗೆಲ್ಲ ನೀರು ಬಿಡಬೇಕು ಅಂದ್ಕೊಂಡ್ವಿ. ಅಷ್ಟರಲ್ಲಿ ಮಳೆನೇ ಬಂತಲ್ಲ, ಗಿಡಗಳಿಗೆಲ್ಲ ತಂಪಾಗುತ್ತೆ ಅಂತಂದು ಕರ್ಬೇವಿನ ಗಿಡ ನೋಡಿ ಎಷ್ಟು ದೊಡ್ಡದು, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಶುಕ್ರವಾರ ಅಲ್ಲ, ಇವತ್ತೆಲ್ಲ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೇಗನೆ ಎದ್ದಿದ್ದೆ. ರಾತ್ರಿನೆಲ್ಲ ಮನೆಗಳ ಕೆಲಸ ಎಲ್ಲ ಮುಗಿಸಿದೆ. ಇವಾಗ ಹೊರಗಡೆ ಕೆಲಸ ಮಾತ್ರ ಇದೆ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲು ತೊಳ್ಕೊಂಡು ಸಾರಿಸ್ಕೊಂಡು ಮತ್ತೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಮಳೆ ಬಂದಿರೋದಕ್ಕೆ ನೋಡಿ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ. ಫುಲ್ಲೆಲ್ಲ ಕೂಲಾಗಿ ಒಂಥರ ಎಷ್ಟು ಬೆಳಗ್ಗೆ ವ್ಯೂ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ನಮ್ಮ ಮನೆ ಹತ್ರ ಆದರೆ ಜಾಸ್ತಿ ಗಿಡಗಳು, ನಮ್ಮ ಮನೆ ಮುಂದೆ ಮನೆ ಪಕ್ಕ ಎಲ್ಲ ಗಿಡಗಳು ಜಾಸ್ತಿ ಇದ್ದಾವೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಆ ಕಡೆ ಮಾವಿನ ತೋಟ ಎಲ್ಲ ಐತೆ, ಆ ಕಡೆ ಕೂಡ ಎಲ್ಲ ಫುಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ನಮ್ಮ ಮನೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಮೊದಲೆಲ್ಲ ನಮ್ಮ ಮನೆಯೆಲ್ಲ ಈ ರೀತಿ ಇರಲಿಲ್ಲ. ಈ ಕಡೆ ಸಿಮೆಂಟೆಲ್ಲ ಏನೂ ಹಾಕ್ಸಿರ್ಲಿಲ್ಲ. ಅವಾಗ ಫುಲ್ಲೆಲ್ಲ ಮಣ್ಣೆಲ್ಲ ಇತ್ತು. ವಾರ ಎಲ್ಲ ಶನಿವಾರ ಶುಕ್ರವಾರ ಈ ಥರ ವಾರ ಬಂದರೆ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ಬಿಟ್ಟು ಸಗಣಿ ತಂದುಬಿಟ್ಟು ಸಗಣಿ ಎಲ್ಲ ಸಾರಿಸ್ಕೋಬೇಕಾಗಿತ್ತು. ಚೆನ್ನಾಗಿರೋದು ಸಗಣಿ ಸಾರಿಸಿ ರಂಗೋಲಿ ಒಯ್ದರೆ ಅದೇ ಒಂಥರ ಲಕ್ಷಣ ಚೆನ್ನಾಗಿ ಕಾಣಿಸೋದು. ಏನಂದರೆ ಸ್ವಲ್ಪ ಈ ಥರ ಮಳೆ ಏನಾದರೂ ಬಂದಾಗ ಸ್ವಲ್ಪ ಇಬ್ಬಂದಿ ಆಗೋದು. ಮನೆಯಲ್ಲೆಲ್ಲನೂ ಕೊಚ್ಚೆ ಈ ಥರ ಆಗೋಗೋದು. ಮಳೆ ಬಂದರೆ ಫುಲ್ ಇಬ್ಬಂದಿ ಆಗೋದು. ಮಾಮೂಲು ಟೈಮಲ್ಲಾದರೆ ನೋಡೋಕೆ ಒಂಥರ ಸಗಣಿ ಸಾರಿಸ್ಬಿಟ್ಟು ರಂಗೋಲಿ ಹಾಕೋದು ಅದೆಲ್ಲ ಫುಲ್ ಚೆನ್ನಾಗಿರೋದು. ನನಗೆ ಅದೇ ಚೆನ್ನಾಗಿತ್ತು ಅನಿಸುತ್ತೆ. ಇದೇನಂದರೆ ಸುಮ್ಮನೆ ನೀರು ಬಿಟ್ಬಿಟ್ಟು ರಂಗೋಲಿ ಹಾಕೋದು ಅಷ್ಟು ಲಕ್ಷಣ ಅಂತ ಅನಿಸಲ್ಲ. ಇದನ್ನೆಲ್ಲ ಸಗಣಿನಲ್ಲಿ ಸಾರಿಸ್ಬೇಕು ಅಂದರೆ ಹೊರಗಡೆ ಕಾಂಪೌಂಡಿಂದ ಆ ಕಡೆ ಸುಮಾರು ಅಂದರೆ ನನಗೊಂದು 2 ಟಬ್ ಮೇಲೇ ಸಗಣಿ ಬೇಕಾಗಿತ್ತು. ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಎಮ್ಮೆ ಹಸುಗಳಿರ್ತವಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟು ತಗೊಂಬಂದು ಒಂದು 5 ಗಂಟೆಗೆ ತಗೊಂಬಂದು ಎಲ್ಲ ಸಾರಿಸ್ಕೊತಿದ್ದೆ. ಮತ್ತು ಈ ಕಡೆ ಏನಾದ್ರು ಸ್ವಲ್ಪ ಸಗಣಿ ಅವ್ರಿಗೆಲ್ಲ ಗೊಬ್ಬರ ಬೇಕಲ್ಲ, ಹಂಗಾಗಿ ಮತ್ತು ಬೈಕೊತಾರೇನೋ ಯಾಕೆ ಬೇಕು ಬಿಡಿ ಇಷ್ಟೊಂದು ಸಗಣಿ ವೇಸ್ಟ್ ಯಾಕೆ ಪಾಪ ಅವ್ರಿಗೂ ಅಂತಂದು ಹೇಳ್ಬಿಟ್ಟು ಮತ್ತು ನಾವೇ ಸಿಮೆಂಟ್ ಹಾಕಿಸ್ಕೊಂಡ್ವೆಲ್ಲ. ಸಾರಿಸೋದಕ್ಕೆ ಅದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ, ಚೆನ್ನಾಗಿರಲ್ಲ. ನನಗೆ ಈ ಥರ ಶನಿವಾರ ಶುಕ್ರವಾರ ಗುರುವಾರ ಬಂತು ಅಂದರೆ ಸಗಣಿ ಸಾರಿಸೋದು ಸುಮಾರು ಅಂದರೆ 1 ಗಂಟೆ ಮೇಲೇ ಹಿಡಿಯೋದು. ಅದಕ್ಕಾಗಿ ಅದೆಲ್ಲ ಸಾರಿಸ್ಕೊಂಡು ಅದೆಲ್ಲ ಫುಲ್ ಲೇಟಾಗೋದು. ವಾರ ಮಾಡ್ಕೊಂಡು ಮತ್ತು ನಮ್ಮ ಹುಡುಗಿಗೆ ಸ್ಕೂಲಿಗೆ ರೆಡಿ ಮಾಡಿಕೊಂಡು ಇದೆಲ್ಲ ಇಬ್ಬಂದಿ ಜಾಸ್ತಿ ಆಗುತ್ತೆ ಅಂತೇಳಿ ಮತ್ತು ಮನೆ ಮುಂದೆಲ್ಲ ಸಿಮೆಂಟ್ ಹಾಕಿಸ್ಕೊಂಡು ಯಾರಾದರೂ ನೆಂಟರು ಬಂದರೂ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಕೂತ್ಕೊಳ್ಳೋಕ್ಕೂ ಆ ಥರ ಎಲ್ಲ ಚೆನ್ನಾಗಿರುತ್ತೆ ಅಂತ ಮತ್ತು ಸಿಮೆಂಟೆಲ್ಲ ಹಾಕಿಸ್ಕೊಂಡು ರೆಡಿ ಮಾಡ್ಕೊಂಡ್ವೆಲ್ಲ. ಮತ್ತು ಇನ್ನು ಇದನ್ನೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತು ಪೂಜೆಗೆಲ್ಲ ಹೂವು ಎಲ್ಲ ಬಿಡಿಸ್ಕೊಂಡು ಕಟ್ಟಿಟ್ಕೋಬೇಕು. ನೆನೆನೇ ಎಲ್ಲ ಬಿಡಿಸ್ಕೋಬೇಕಾಯ್ತು ಮಗು. ಇನ್ನು ಚೆನ್ನಾಗಿದ್ವು ಗಿಡದಲ್ಲಿ ಯಾಕೆ ಕೀಳ್ಬೇಕು ಬಿಡು ಸ್ವಲ್ಪ ಹಳ್ಳಿಲಿ ಅಂತಂದು ಕೀಳೋದಕ್ಕೆ ಹೋಗಲಿಲ್ಲ, ಹಂಗೆ ಬಿಟ್ಬಿಟ್ಟೆ. ನನಗೇನಂದರೆ ಅದು ಕಿತ್ಬಿಟ್ಟು ಕಟ್ ಮುಡ್ಕೊಳೋದಕ್ಕಿಂತ ಗಿಡದಲ್ಲಿ ಇದ್ರೆ ಶೋಕ್ ಚೆನ್ನಾಗಿರುತ್ತೆ ಅನ್ನೋ ಅಷ್ಟು ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಹೂವು ಕೀಳೋದಕ್ಕೆ ಹೋಗಲ್ಲ. ಇನ್ನು ಇವತ್ತು ಹೆಂಗೋ ನನ್ನ ಮಗಳು ಹೆಂಗೋ ಊರಿಗೆ ಹೋಗಿದ್ದಾಳಲ್ಲ, ಇನ್ನು ನಂದು ನಮ್ಮ ಯಜಮಾನ್ರದ್ದು ಇಬ್ಬರದ್ದು ಸ್ವಲ್ಪ ತಿಂಡಿ ಅಡುಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದೀನಿ. ಇನ್ನು ನೆನ್ನೆ ಗುರುವಾರ ವಾರ ಏನೂ ಮಾಡಲಿಲ್ಲ, ಯಾಕಂದರೆ ಸ್ವಲ್ಪ ಹಂಗೆ ಹುಡುಗರೆಲ್ಲ ಮನೆಯೆಲ್ಲ ನೆಂಟರು ಬಂದಿರೋಲ್ಲ, ಬೆಡ್ಶೀಟು ಅವೆಲ್ಲ ಇದ್ವು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೆನ್ನೆ ಏನೂ ಮಾಡ್ಕೊಳ್ಳೆಲ್ಲ ಧೂಳೆಲ್ಲ ಕೊಡೋಕೊಂಡು ನೆನ್ನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಒಂದೇ ಸಲ ಶುಕ್ರವಾರ ನೀಟಾಗಿ ಮಾಡ್ಕೊಳ್ಳೋಣ ವಾರ ಅಂತಂದು ಹೇಳ್ಬಿಟ್ಟು ನೆನ್ನೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟು ಬಟ್ಟೆ ಎಲ್ಲ ನೀಟಾಗೆಲ್ಲ ಒಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ನೋಡಿ ಶುಕ್ರವಾರ ಅಂದರೆ ಹೆಣ್ಮಕ್ಳಿಗೆ ಒಂಥರ ಹಬ್ಬ ಇದ್ದಂಗೆ. ಶುಕ್ರವಾರ ಬಂತಲ್ಲ ನೀಟಾಗಿ ಬಾಗಿಲು ತೊಳೆದು ಬಟ್ಟೆ ಇಕ್ಕಿ ನೀಟಾಗಿ ಅವತ್ತಂತ ನಮ್ಮ ಮನೆಗೆ ಒಂಥರ ಪೂಜೆ ಮಾಡೋ ಒಂಥರ ಹಬ್ಬದ ಫೀಲಿಂಗ್ ಬರುತ್ತೆ. ಪ್ರತಿ ಮನೆಯಲ್ಲೂ ಅಷ್ಟೇ ಶುಕ್ರವಾರ ಪೂಜೆ ಮಾಡಿಬಿಟ್ಟು ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಲಕ್ಷ್ಮಿನೇ ನಮ್ಮ ಮನೆಗೆ ಬಂತೇನೋ ಅಂತ ಅನಿಸುತ್ತೆ ನಮ್ಮ ಮನೇಲಿ ಶುಕ್ರವಾರ ಪೂಜೆ ಮಾಡಿದ್ರೆ, ಅಷ್ಟು ಫೀಲ್ ಆಗ್ತೈತೆ. ಮತ್ತು ನಾನು ಶುಕ್ರವಾರ ಎಲ್ಲ ಫೋಟೋ ಇವೆಲ್ಲ ಏನು ಒರೆಸ್ಕೊಳಕ್ಕೆ ಹೋಗಲ್ಲ, ಒಂದಿನ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಶುಕ್ರವಾರ ಬೂಟ್ ತೆಗಿಯೋದು ಮತ್ತು ಫೋಟೋ ತೊಳೆಯೋದು ಈ ಥರ ಎಲ್ಲ ಮಾಡಬಾರ್ದಂತೆ. ಅದಕ್ಕಾಗಿ ನಾನು ಒಂದಿನ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಇವತ್ತು ನಮ್ಮ ಮನೆಯವರು ಬೇಗನೆ ಇದ್ದಿದ್ರು, ಹಂಗಾಗಿ ನಮ್ಮ ಮನೆಯವರೇ ನನಗೆ ವೀಡಿಯೋ ತೆಗ್ಕೊಡ್ತಾ ಇದ್ದಾರೆ. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು
ತಿಂಡಿ ಮಾಡ್ಕೊಂಡ್ಬಿಟ್ರೆ ಮುಗೀತು. ತಿಂಡಿ ಏನಿಲ್ಲ, ನನ್ನ ಮಗಳು ಇಲ್ವಲ್ಲ, ನಾವಿಬ್ಬರಲ್ಲ, ಅದಕ್ಕಾಗಿ ಅಡುಗೆನೋ ತಿಂಡಿನೋ ಯಾವುದಾದ್ರೂ ಅಡ್ಜಸ್ಟ್ ಆಗ್ತೀವಿ. ಸ್ವಲ್ಪ ಬೇಳೆ ಸಾಂಬಾರು ಐತೆ, ಅದಕ್ಕೆ ಸ್ವಲ್ಪ ಅನ್ನ ಎಲ್ಲ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ಇಬ್ಬರೇ ಅಲ್ವಾ, ಜಾಸ್ತಿ ಜನ ಇದ್ದರೆ ಖರ್ಚಾಗುತ್ತೆ, ಇಬ್ಬರಿಗೆ ಖರ್ಚಾಗಲ್ಲ. ಹಂಗಾಗಿ ಏನೋ ಮಾಡೋದಕ್ಕೇನು ಹೋಗಲ್ಲ, ಅನ್ನ ಮಾಡಿಬಿಟ್ರೆ ಸಾಕು ಸ್ವಲ್ಪ. ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಸ್ನಾನ ಮಾಡ್ಕೊಂಡ್ಬಿಟ್ಟು, ಈ ಶುಕ್ರವಾರ ಈ ಥರ ಯಾವ್ದಾದ್ರು ವಾರ ಮಾಡಬೇಕು ಅಂದರೆ ನಾನು ಸ್ನಾನ ಮಾಡ್ಕೊಂಡು ಬಂದು ಬಾಗಿಲು ತೊಳೆಯೋದು ಇದನ್ನೆಲ್ಲ ಇಟ್ಕೊತೀನಿ. ಮಾಮೂಲು ಟೈಮಲ್ಲಾದರೆ ಡೈಲಿ ಆದರೆ ಸುಮ್ಮನೆ ಡೈಲಿ ಸ್ನಾನ ಏನು ಮಾಡ್ಕೊಳಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟಿನಿ ಡೈರೆಕ್ಟು. ಈ ಥರ ಸ್ಪೆಷಲ್ ಶುಕ್ರವಾರ, ಮಂಗಳವಾರ, ಗುರುವಾರ ಈ ಥರದ ಸ್ನಾನ ಮಾಡಿಕೊಂಡೆ ಇದನ್ನೆಲ್ಲ ಕೆಲಸ ಮಾಡ್ಕೊತೀನಿ. ನಾನು ಸೀರೆ ಎಲ್ಲ ಜಾಸ್ತಿ ಉಟ್ಕೊಳಕ್ಕೆ ಹೋಗಲ್ಲ. ಏನಾದರೂ ಈ ಥರ ಶುಕ್ರವಾರ ಆ ಥರ ಪೂಜೆ ಇದರಲ್ಲಿ ಮಾತ್ರ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದೇಳ್ಬಿಟ್ಟು ಸೀರೆನ ಉಟ್ಕೊತೀನಿ. ಈ ಬಾಗಿಲೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಶುಕ್ರವಾರ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದೆ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡೆ. ಇದನ್ನೆಲ್ಲ ಮುಗಿಸ್ಕೊಂಡು ನೆನ್ನೆನೇ ಎಲ್ಲ ಒಳಗಡೆ ರಾತ್ರಿ ಎಲ್ಲ ಸ್ಟವ್ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಇನ್ನೊಂದು ಸಲ ಹಂಗೆ ಒರೆಸ್ಕೊಂಡು ಸ್ಟವ್ಗೂ ನಾನು ಶುಕ್ರವಾರ ಪೂಜೆ ಮಾಡ್ಕೋತೀನಿ. ಇನ್ನು ಕಾಫಿ ಏನೋ ಮಾಡಿರಲಿಲ್ಲ, ಹಂಗಾಗಿ ಇದೆಲ್ಲ ಸ್ಟವ್ ಎಲ್ಲ ತೊಳ್ಕೊಂಡು ಸ್ಟವ್ಗೆ ಒಂಚೂರು ಪೂಜೆ ಮಾಡಿಬಿಟ್ಟು ಮತ್ತು ಹಾಲು ಕಾಯಿಸ್ಕೊಳ್ಳೋಣ ಅಂತಂದು ಫಸ್ಟ್ ಈ ಪೂಜೆ ಕೆಲಸನ ಮುಗಿಸ್ತಾ ಇದ್ದೀನಿ ಇವತ್ತು. ನೆನ್ನೆಲ್ಲ ಬಿಸಿಲು ಜಾಸ್ತಿ ಇತ್ತು. ನೆನ್ನೆ 9 ಗಂಟೆಗೆ ಆಗಲೇ ಮಧ್ಯಾಹ್ನ ಆಗಿದೆಯೋ ಅನ್ನೋ ಥರ ಇತ್ತು. ಇವತ್ತು ನೋಡಿ, ಇವತ್ತು ಈಗಾಗಲೇ 9 ಗಂಟೆ ಆಗಿದೆ ನಾನು ಪೂಜೆ ಮಾಡೋ ಅಷ್ಟರಲ್ಲಿ. ಆವಾಗ ಈಗಿನ್ನೂ ಬೆಳಕರ್ದೈತೇನೋ ಅನ್ನೋ ಥರ ಇದೆ. ಇವಾಗ ಇನ್ನೂ ಒಂದು 6 ಗಂಟೆನೋ 7 ಗಂಟೆನೋ ಅನ್ನೋಂಗೈತೆ. ಈಗಾಗಲೇ 9 ಗಂಟೆ ಆಗಿತ್ತು ನಾನು ಪೂಜೆ ಮಾಡೋ ಅಷ್ಟರಲ್ಲಿ. ಎಷ್ಟು ಕೂಲಾಗೈತೆ. ದಿನ ಇಷ್ಟೊತ್ತಿಗೆಲ್ಲ ಬಿಸಿಲು, ಆವಾಗಲೇ ಬಿಸಿಲು ಬಂದುಬಿಟ್ಟಿರೋದು. ಇವತ್ತು ಬಿಸಿಲೇ ಇಲ್ಲ, ಇವತ್ತು ಮಳೆ ಉದುರ್ತಾ ಇತ್ತಲ್ಲ ಹನಿ. ನಮ್ಮ ಮನೆಯವ್ರು ಇವತ್ತಿಲ್ಲೂ ಕೆಲ್ಸಕ್ಕೆ ಹೋಗೋದೇನೂ ಇಲ್ಲ, ಅದಕ್ಕಾಗಿ ನಮ್ಮ ಮನೆ ಸ್ವಲ್ಪ ನಿಧಾನಕ್ಕಿದ್ದಾರೆ. ಇಲ್ಲಾಂದರೆ ಎಷ್ಟೊತ್ತಿಗೆಲ್ಲ ಅಡುಗೆನೋ ತಿಂಡಿನೋ ಏನಾದರೂ ಒಂದು 9:30ಗೆಲ್ಲ ರೆಡಿ ಇರಬೇಕು. ಅಡುಗೆ ತಿಂಡಿ ಈ ಥರ ಎಲ್ಲ ಅಷ್ಟರಲ್ಲೆಲ್ಲ ಮುಗಿಸ್ಕೋಬೇಕು. ಇಲ್ಲಾಂದರೆ ನಮ್ಮ ಮನೆಯವ್ರೇನಿಲ್ಲ ನೋಡಿ. ನಮ್ಮ ಮನೆ ಚಿಕ್ಕದು, ವಸ್ತುಗಳು ಜಾಸ್ತಿ ಅಮ್ಮಂಗೆ ಇಟ್ಕೊಂಡಿದ್ದೀನಿ. ಚಿಕ್ಕ ಮನೆ ಆದರೂ ಜಾಸ್ತಿ ಪಾತ್ರೆಗಳು ಅವು ಇವು ಜಾಸ್ತಿ ತಗೊಬಿಟ್ಟಿದ್ದೀನಿ. ಇಟ್ಕೊಳಕ್ಕೆ ಜಾಗನೇ ಇಲ್ಲ, ಹಂಗಿದ್ದಾವೆ. ಶೆಲ್ಫೆಲ್ಲ ತುಂಬೋಗಿದೆ. ಸ್ವಲ್ಪ ಇದ್ದಾವೆಲ್ಲ ಮೇಲ್ಗಡೆ ಎಲ್ಲ ದೊಡ್ಡ ಶೆಲ್ಫ್ಗೆಲ್ಲ ಪಾತ್ರೆಗಳೆಲ್ಲ ಒಂದಕ್ಕೊಂದು ಹಾಕ್ಬಿಟ್ಟು ಎಲ್ಲ ಒಂದು ದೊಡ್ಡದೊಂದು ತಪ್ಪಲೆಗೂ ಆ ಥರ ಹಾಕಿಟ್ಟಿದ್ದೀನಿ. ನಮಗೆ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಈ ಗ್ಯಾಸಲ್ಲೆಲ್ಲ ಅಡುಗೆ ಮಾಡಿದಾಗ ಮತ್ತು ಒಗ್ಗರಣೆ ಹಾಕ್ದಾಗೆಲ್ಲ ಎಣ್ಣೆ ಜಿಡ್ಡೆಲ್ಲ ಬಂದು ಈಗ ನೋಡಿ ಫಿಲ್ಟ್ರ್ ನೀರು ಕ್ಯಾನ್ ಮೇಲೂ ಪಾತ್ರೆಗಳ ಮೇಲೆ ಕುತ್ಕೊಂಡಿರುತ್ತೆ. ಅವ್ರನ್ನ ಒಂದು ತಿಂಗಳು ಹಂಗೆಲ್ಲ ಒಂದು 15 ದಿನ ತಿಂಗಳಿಗೆಲ್ಲ ಇದನ್ನು ಕ್ಲೀನ್ ಮಾಡ್ಕೋತಾ ಇರಬೇಕು. ಇಲ್ಲಾಂದರೆ ಜಾಸ್ತಿ ಕುತ್ಕೊಬಿಟ್ಟು ಮತ್ತೆ ಒರೆಸಿದ್ರು ಅದು ತಿಕ್ಕಿದ್ರೂ ಹೋಗಲ್ಲ, ಅಷ್ಟು ಜಿಡ್ಡಿರುತ್ತೆ. ಸ್ವಲ್ಪ ಕಿಟಕಿ ಸ್ವಲ್ಪ ದೊಡ್ಡದಾಗಿದ್ದರೆ ಕಿಟಕಿಯಲ್ಲಿ ಗಾಳಿ ಹೋಗೋದು. ಕಿಟಕಿನೂ ಸ್ವಲ್ಪ ಚಿಕ್ಕದಲ್ಲ, ಹಂಗಾಗಿ ಎಲ್ಲ ಒಗ್ಗರಣೆ ಹಾಕಿರೋದು, ಅಡುಗೆ ಮಾಡಿರೋದು, ಈ ಕುಕ್ಕರ್ ವಿಜಿಲ್ ಬಂದಾಗ ಏನಾಗಿದೆ ಅದು ಹಬೆ ಎಲ್ಲ ಹೋಗ್ಬಿಟ್ಟು ಪಾತ್ರೆಗಳ ಮೇಲೆಲ್ಲ ಕುತ್ಕೊಂಡಿರುತ್ತೆ. ಅದು ಧೂಳು ಕುತ್ಕೊಂಡಿರುತ್ತಲ್ಲ, ಆ ಧೂಳು ಅದು ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಅಂಟು ಚೆನ್ನಾಗಿ ಕುತ್ಕೊಂಡಿರುತ್ತೆ. ಮತ್ತು ಯಾಕೆ ತಿಕ್ಕಿದ್ರೂ ಹೋಗಲ್ಲ. ಹಂಗಾಗಿ ಒಂದು 15 ದಿನ ತಿಂಗಳಿಗೆಲ್ಲ ಪಾತ್ರೆಗಳು ಅವು ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ನಾನು ಈ ಥರ ಶುಕ್ರವಾರ ಈ ಥರ ಸ್ಟವ್ಗೆಲ್ಲನೂ ಪೂಜೆ ಮಾಡ್ಕೊತೀನಿ. ಇದು ಕೂಡ ದೇವರಲ್ವ, ಅಗ್ನಿ ದೇವರು. ಹಂಗಾಗಿ ಶುಕ್ರವಾರ ಬೆಳಗ್ಗೆ ಈ ಥರ ಫಸ್ಟ್ ಪೂಜೆ ಮಾಡ್ಕೊಂಡು ಮತ್ತು ಹಾಲು ಕಾಯಿಸ್ಕೊಂಡು ಕಾಫಿ ಎಲ್ಲ ಮಾಡೋದು. ನೋಡಿ ಇವತ್ತು ಒಂದು 9 ಗಂಟೆ ಆಯ್ತು ನಾವು ಕಾಫಿ ಕುಡಿಯೋದಲ್ಲಿ. ಇದೆಲ್ಲ ಮುಗಿಸ್ಕೊಂಡು ಆವಾಗ ಕಾಫಿ ಕುಡಿದೆ. ಮತ್ತು ಅನ್ನ ಮಾಡೋಣ ಅಂತಂದೇಳ್ಬಿಟ್ಟು ಅಕ್ಕಿ ಎಲ್ಲ ಮರದಲ್ಲಿ ಹಾಕ್ಕೊಂಡು ಕೇರ್ತಾ ಇದ್ದೀನಿ. ಒಂದೇ ಸಲ ಮಾಡ್ಕೋಬೇಕಾಗಿತ್ತೆಲ್ಲ, ಸ್ವಲ್ಪ ಬಿಡುವಿಲ್ಲ, ಹಂಗಾಗಿ ಸ್ವಲ್ಪ ಅವಾಗವಾಗ ಕೇರ್ಬಿಟ್ಟು ಇಡ್ತಾಯಿದ್ದೀನಿ ಅನ್ನಕ್ಕೆ. ಸ್ವಲ್ಪ ಬೇಳೆ ಸಾಂಬಾರು ಐತೆ, ಅದಕ್ಕೋಸ್ಕರ ಸ್ವಲ್ಪ ಅನ್ನ ಮಾಡಿಬಿಟ್ರೆ ನಮ್ಮಿಬ್ರಿಗೂ ಆಗುತ್ತೆ. ಇನ್ನು ನನ್ನ ಮಗಳು ಇದ್ದರೆ ಏನಾದ್ರು ತಿಂಡಿನೇ ಏನಾದರೂ ಮಾಡಬೇಕು. ನನ್ನ ಮಗಳು ಇಲ್ವಲ್ಲ, ನಮ್ಮಿಬ್ಬರದೇ ಅಲ್ವ, ಹಂಗಾಗಿ ಅನ್ನ ಮಾಡಿದ್ರೆ ಸರಿಯಾಗುತ್ತೆ. ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ಮುದ್ದೆ ಇಟ್ಟರು ಕೂಡ ಅವ್ರ ಊಟ ಮುದ್ದೆನೇ ಅವ್ರಿಗೆ ಇಷ್ಟ. ಹಂಗಾಗಿ ನಾನಿವತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಮುದ್ದೆ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಅನ್ನನೇ ಮಾಡಿದೆ. ಡೈಲಿ ಒಂದು ಟೈಮ್ ಬೆಳಗ್ಗೆ ಆಗಲಿ ಮತ್ತು ರಾತ್ರಿ ಆಗಲಿ ಒಂದು ಟೈಮ್ ಮುದ್ದೆ ಇರಬೇಕು ಅವ್ರಿಗೆ. ಮುದ್ದೆ ಇಲ್ಲ ಅಂದರೆ ಮುದ್ದೆ ಮಾಡಲಿಲ್ಲ ಅನ್ಕ ಸಿಟ್ಟು ಮಾಡ್ಕೊತಾರೆ, ಬೈತಾ ಇರ್ತಾರೆ, ಅನ್ನ ಜಾಸ್ತಿ ತಿನ್ನಬಾರ್ದು, ಮುದ್ದೆ ತಿನ್ನಬೇಕು, ಮುದ್ದೆನೇ ಗಟ್ಟಿ ಅಂತಂದು. ನೋಡಿ ಇವತ್ತು ಶುಕ್ರವಾರದ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಾನು ವೀಡಿಯೋ ಇಕ್ಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಯಾವಾಗ ವೀಡಿಯೋ ಇಕ್ತೀನೋ ಆವಾಗ ನಿಮ್ಮ ಫೋನ್ಗೆ ವೀಡಿಯೋ ಬರುತ್ತೆ. ಆವಾಗ ನೀವು ನೋಡಿ ಆವಾಗ ನೀವು ನನ್ನ ವೀಡಿಯೋ ನೋಡ್ಬೋದು.